ಆತ್ಮೀಯರೇ ನಮಸ್ಕಾರ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಅರಕೆರೆ ಗ್ರಾಮ ಮುತ್ತಿನಮ್ಮ ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನೂತನವಾಗಿ ಪ್ರಾರಂಭವಾಗಿರುವ ಈ ದೇವಸ್ಥಾನ 49 ದಿನಗಳ ಕಾಲ ಪ್ರಸಾದ ವಿನಿಯೋಗ ಮಾಡುತ್ತಿದೆ. ಹಲವಾರು ಆಯೋಜಕರು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ಪೊರ ಅಂದರೆ ಊಟದ ಸೇವನೆಗಾಗಿ ಬರ್ತಿದ್ದಾರೆ. ಭಕ್ತರ ಒಗ್ಗಟ್ಟು ಮತ್ತು ಆ ಸಾಮರಸ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲದು ರೀ. ಸರಿಸುಮಾರು 2,000-3,000 ಸಾವಿರ ಜನ ಪ್ರತಿ ರಾತ್ರಿ ಇಲ್ಲಿ ಊಟ ಮಾಡ್ತಾರೆ. ಅದು 49 ದಿನಗಳ ಕಾಲ. ಪ್ರತಿದಿನ ಸಂಜೆ 7ಕ್ಕೆ ಶುರುವಾಗುತ್ತೆ. ಬಂದು ಹೋಗೋ ಜನರಿಗೆಲ್ರಿಗೂ ಊಟ ಸಿಗೋವರೆಗೂ ಈ ಕಾರ್ಯಕ್ರಮ ನಡೀತಾನೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ದಿನ ಈ ಊಟನ ಆಯೋಜನೆ ಮಾಡ್ತಾರೆ. ಮಕ್ಕಳು ಹಿರಿಯರು ಎಲ್ಲರೂ ಇಲ್ಲಿನ ಊಟ ಸೇವನೆ ಮಾಡೋಕ್ಕೆ ಊರುಗಳಿಂದ ಬರ್ತಾರೆ. ಇವತ್ತಿನ ಸ್ಪೆಷಲ್ ಏನಂದರೆ ಅಕ್ಕಿ ಪಾಯಸ, ಹಳಸಿನಕಾಯಿ ಪಲ್ಯ ಹಾಗೂ ಹಲಸಿನಕಾಯಿಯ ಸಾರು, ಅನ್ನ, ಮುದ್ದೆ. ಮನೆಗೂ ತಗೊಂಡು ಹೋಗ್ಬೋದು ಪಾತ್ರೆಗಳು ತಗೊಂಡ್ಬಂದಿದ್ರೆ. ಪ್ರತಿ ರಾತ್ರಿ ತಪ್ಪದೆ ಬರೋ ಅನೇಕ ಭಕ್ತಾದಿಗಳು ಇದ್ದಾರೆ. ಒಂದು ದಿನವೂ ತಪ್ಪದೆ ಪ್ರತಿದಿನ ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು. ಯಾಕೆ ಅಂತೀರಾ? ಬಂದಿರೋ ಅಷ್ಟೂ ಜನಕ್ಕೂ ಹೊಟ್ಟೆ ತುಂಬ ಊಟ ಬಡಿಸುವಂತಹ ತಾಕತ್ತು ಅವತ್ತಿನ ಆಯೋಜಕರಿಗೆ ಇದೆ. ಅದನ್ನು ಮೆಚ್ಚಲೇಬೇಕು. ನನ್ನ ಫ್ಯಾಮಿಲಿ ಜೊತೆ ನಾನು ಹೋಗಿದ್ದೆ, ಕೂತೆ ಊಟ ಮಾಡಿದೆ. ಒಟ್ಟಿನಲ್ಲಿ ಅವತ್ತಿನ ಪ್ರೀ ಪ್ಲ್ಯಾನ್ ಇಲ್ಲದೆ ಹೋಗಿದ್ದ ಊಟ ತುಂಬ ರುಚಿಯಾಗಿತ್ತು, ತುಂಬ ಸ್ವಾದಿಷ್ಟವಾಗಿತ್ತು. ಈ ಥರ ಕಾರ್ಯಕ್ರಮಗಳು ಇನ್ನು ಮುಂದೆ ಹೆಚ್ಚು ಬರಲಿ. ಎಲ್ಲ ಊರಲ್ಲೂ ಈ ಥರದ ವ್ಯವಸ್ಥೆಗಳಾಗಲಿ. ಇದು ಅರಕೆರೆ ಗ್ರಾಮ, ತುಮಕೂರು ಜಿಲ್ಲೆ, ಮುತ್ತಿನಮ್ಮ ದೇವಸ್ಥಾನ. ಎಲ್ರಿಗೂ ಒಳ್ಳೆಯದಾಗಲಿ.